ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ಉದ್ಯಾನವನದ ಉದ್ಘಾಟನೆಯ ಕರ್ಟನ್ ರೇಸರ್ ಕಾರ್ಯಕ್ರಮವನ್ನ ನೆರವೇರಿಸಲು ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ಅತ್ಯಂತ ಗೌರವದಿಂದ ಆಹ್ವಾನಿಸುತ್ತೇವೆ. ಸುವರ್ಣ ಸೌಧದ ಆವರಣದಲ್ಲಿನ ಈ ಹೊಸ ಉದ್ಯಾನವನವು ಪರಿಸರ ಸ್ನೇಹಿ ವಾತಾವರಣಕ್ಕೆ ಹೊಸ ಸುವರ್ಣ ಸೌಧದ ಸೌಂದರ್ಯ ಮತ್ತು ಸಮನ್ವತೆಯ ಸಂಕೇತವಾಗಿ ಸರಿಸುಮಾರು 463 ಸುಂದರ ಉದ್ಯಾನವನವು ಸುವರ್ಣ ಸ್ಥಳದ ಗೌರವಕ್ಕೆ ಆವರಣ ಸೇರುವಂತೆ ಆಗಿದೆ. ಜೋರಾದ ಚಪ್ಪಾಳೆ. ತೆಗಿಯೋಣ ಲೈಟ್ ಹಾಕಿ ಸ್ವಲ್ಪ ಬನ್ನಿ ಸರ್, ಸ್ವಲ್ಪ ರೆಡಿ ಆ ಕಡೆ ಬನ್ನಿ 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 ಸ್ವಲ್ಪ ಸರ್ ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್. ಹಲೋ ಮೊಬೈಲ್ ಇಲ್ಲೇ ಇಸ್ಕೊಂಡು ಬರ್ರಿ, ಒಂದಿನ ಜಾಗ ಇದೆ ಬನ್ನಿ ಇಸ್ಕೊಂಡು ಬರ್ರಿ, ಹಿಂದೆ ಬರ್ರಿ ಹಿಂದೆ ಬರ್ರಿ. ಬ್ರೋ ಎಲ್ಲ ನಾವು ಈ ಕಡೆ ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಅಂಗಳದಲ್ಲಿ ಬೃಂದಾವನ ಮಾದರಿಯ ಉದ್ಯಾನವನವನ್ನು ಲೋಕೋಪಯೋಗಿ ಇಲಾಖೆಯವರು ನಿರ್ಮಿಸಿದ್ದಾರೆ. ಇವತ್ತು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ವಿಧಾನಸಭೆಗೆ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಮತ್ತು ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸೇರಿದಂತೆ ಗಣ್ಯರು ಈ ಒಂದು ಸುವರ್ಣ ವಿಧಾನಸೌಧದ ಅಂಗಳದಲ್ಲಿ ನಿರ್ಮಿಸಲಾಗಿರುವಂತಹ ಆಕರ್ಷಕವಾದಂತಹ ಬೃಂದಾವನ ಮಾದರಿಯ ಉದ್ಯಾನವನ ಈಗ ಉದ್ಘಾಟನೆಯಾಗಿದೆ. ಯಾವ ರೀತಿಯಾಗಿ ಅದು ಹೊಳಿತಾ ಇದೆ ಅನ್ನೋದನ್ನು ತಮಗೆ ತೋರಿಸ್ತೇನೆ. ಸ್ವಲ್ಪ ಈ ಕಡೆ ಮುಂದೆ ಸರ್ ಖಾದರ್ ಸರ್ ಸರ್ ಶಿವಾನಂದ್ ಸರ್ ಶಿವಾನಂದ್ ಸರ್ ಮುಂದೆ ಬರ್ರಿ. ಸರ್ 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 ಸಬ್ರತ್ ಸರ್ ತೋರಿಸಿ ಸಬ್ರತ್ ಸರ್ 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 ನೀರು ಬಂದ
ಬೆಳಗಾವಿಯ ಸುವರ್ಣಸೌಧದ ಅಂಗಳದಲ್ಲಿ ನಿರ್ಮಿಸಲಾಗಿರುವಂತಹ ಬೃಂದಾವನ ಮಾದರಿಯ ಆಕರ್ಷಕ ಉದ್ಯಾನವನ. ಈ ಉದ್ಯಾನವನವನ್ನು ಈಗ ಕೆಲವೇ ನಿಮಿಷಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಯ ರಾಜಕೀಯ ಸಂಪ್ರದಾಯವಾಗಿರುವ ಬ್ಯೂಟಿಫುಲ್ ಗಾರ್ಡನ್. ಈ ಅಧಿವೇಶನ ಮುಗಿದ ಬಳಿಕ ಸಾರ್ವಜನಿಕರು ಕೂಡ ಇಲ್ಲಿಗೆ ಬರಬಹುದು. ಅದಕ್ಕಾಗಿಯೇ ಈ ಒಂದು ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಕರ್ನಾಟಕ ವಿಧಾನಸಭೆ ಅಶೋಕ್ ಪಟ್ಟಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ. ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಶ್ರೀ ಯುಟಿ ಖಾದರ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಆಮೇಲೆ ಸೋಮನಾಥ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಸುಂದರ ಸಂಖ್ಯೆಯ ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಕೂಡ ಈ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ಸಭಾಧ್ಯಕ್ಷರು ಯುಟಿ ಖಾದರ್ ಅವರಿಂದ ಪ್ರಾಸ್ತಾವಿಕ ನುಡಿ. ಬೆಳಗಾವಿ ಸ್ವರ್ಣ ವಿಧಾನಸೌಧದ ಆವರಣದಲ್ಲಿ ಉದ್ಯಾನವನ ಹಾಗೂ ಸೌಂದರ್ಯೀಕರಣದ ಈ ಒಂದು ಕಾಮಗಾರಿಯ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಉದ್ಯಾನವನ್ನು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸಿದಂತಹ ಕರ್ನಾಟಕ ರಾಜ್ಯದ ನಂತರ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರೇ, ಈ ಒಂದು ಉದ್ಯಾನವನದಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣಕರ್ತರು, ಇದಕ್ಕೆ ಬೇಕಾದಂತಹ ಅನುದಾನವನ್ನು ಬಿಡುಗಡೆ ಮಾಡಿ ತನ್ನ ನಿರ್ದೇಶನ ನೀಡಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರೇ,